ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ಟಾರ್ಟರ್ ಅಂತಂದರೆ ಬರೀ ರೆಸ್ಟೋರೆಂಟಲ್ಲೇ ಹೋಗಿ ತಿನ್ನಬೇಕು ಅಂತೇನಿಲ್ಲ. ಈ ಪಾಲಕ್ ಚೀಸ್ ಬೋಲ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇನ್ನೂ ಹೆಲ್ದಿಯಾಗಿ ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಸ್ವಲ್ಪ ನೀರಲ್ಲಿ ಪಾಲಕ್ ಪ್ಯೂರಿನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನೀಟಾಗಿ ಬೇಯಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಪ್ಯೂರಿ ರೆಡಿ ಆಗಿಬಿಡುತ್ತೆ. ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಗೆ ನಾನೊಂದು ಸ್ವಲ್ಪ ಉಪ್ಪು ಜೊತೆಗೆ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ನಾನು 1 ಕಪ್ ಅಷ್ಟು ಸೂಜಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಕಪ್ ನೀರಿಗೆ 1 ಕಪ್ ಪಾಲಕ್ ಪ್ಯೂರಿ, 1 ಕಪ್ ಅಷ್ಟು ಸೂಜಿ ರವೆ ಪರ್ಫೆಕ್ಟಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದನ್ನು ಒಂದು 5 ನಿಮಿಷ ಕುಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಪ್ಯಾನಿಂದ ಈ ಒಂದು ಬ್ಯಾಟರ್ ಎದ್ದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಮೀನ್ವೈಲ್ ನಾನಿಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಜೊತೆಗೆ ನೀರು ಹಾಕ್ಕೊಂಡ್ಬಿಟ್ಟು ಸ್ಲರ್ರಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹುಷಾರು, ನೀರು ತುಂಬ ಹಾಕಬೇಡಿ, ಯಾಕಂತಂದರೆ ಈ ಸ್ಲರ್ರಿ ತೆಳ್ಳಗಾಗ್ಬಿಟ್ರೆ ನಾವು ಚೀಸ್ ಬಾಲ್ಸ್ ಮೇಲೆ ಡಿಪ್ ಮಾಡಿದಾಗ ಅದು ಅಂಟ್ಕೊಳ್ಳೋದಿಲ್ಲ. ಸ್ಲರ್ರಿ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ. ಇದಾದಮೇಲೆ ನೀಟಾಗಿ ನಾದ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ಬ್ಯಾಟರ್ ಏನಿರುತ್ತಲ್ಲ ಪಾಲಕ್ ಮತ್ತು ಸೂಜಿ ರವಾದು ಅದು ಬ್ರೇಕ್ ಆಗೋದಿಲ್ಲ. ಸೊ 2 ಕಾಯಿಗೆ ಸ್ವಲ್ಪ ಎಣ್ಣೆಗಳನ್ನ ಹಚ್ಕೊಂಡು ನಾವು ಇಲ್ಲಿ ಚೀಸ್ ಬಾಲ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಕೈಯಲ್ಲೇ ತೆಳುವಾಗಿ ಸ್ವಲ್ಪ ತಟ್ಕೋತಾ ಇದ್ದೀನಿ. ಬೇಕಂತಂದರೆ ನೀವು ಬಟರ್ ಪೇಪರ್ ಮೇಲೂ ಲಟ್ಟಿಸ್ಕೋಬಹುದು. ಈ ರೀತಿ ನಾನು ಕೈಯಲ್ಲೇ ತಟ್ಕೊಂಡ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಚೀಸ್ ಕ್ಯೂಬ್ಸ್ ಸಿಗುತ್ತೆ. ಸೊ ಮಧ್ಯದಲ್ಲಿ ಒಂದು ಚೀಸ್ ಕ್ಯೂಬ್ ಇಟ್ಬಿಟ್ಟು ಇದನ್ನು ಬಾಲ್ ಶೇಪಲ್ಲಿ, ಉಂಡೆ ಶೇಪಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಮನೆಯಲ್ಲೇ ಬೇಗ ಮಾಡ್ಕೋಬಹುದು. ಸಂಜೆ ಹೊತ್ತು ಸ್ನ್ಯಾಕ್ ಟೈಮಲ್ಲಿ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ಲಿಟ್ರಲಿ ಒಂದು 20 ಮಿನಿಟ್ಸಲ್ಲಿ ನೀವು ಈ ರೆಸಿಪಿ ಮಾಡ್ಕೋಬಹುದು. ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಪಾಲಕ್ ಚೀಸ್ ಬಾಲ್ ರೆಡಿಯಾಗಿದೆ. ಸೊ ಇದಕ್ಕೆ ನಾನು ಆ ಸ್ಲರಿಯಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಿದ್ರೇ ನಿಮಗೆ ಅಷ್ಟು ಕ್ರಿಸ್ಪಿಯಾಗಿ ಅದು ಬರುತ್ತೆ. ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಎಣ್ಣೆಯಲ್ಲಿ. ಆದರೆ ನಾನು ಹೆಲ್ದಿಯಾಗಿರಲಿ ಅಂತ ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರಲ್ಲಿ 180 ಡಿಗ್ರೀಸಲ್ಲಿ ಒಂದು 12 to 15 ಮಿನಿಟ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿ ಕ್ರಿಸ್ಪಿಯಾಗಿ ನಿಮಗೆ ಪಾಲಕ್ ಚೀಸ್ ಬಾಲ್ಸ್ ರೆಡಿ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಒಂದು ಚೀಸ್ ಬಾಲ್ನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೀಸಿಯಾಗಿ ಬಂದಿದೆ ನೋಡಿ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.